ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಮೌಂಟೇನ್ಸ್ ಆರ್ ಸ್ಲೋ ಸರ್. ಅಲ್ಲಲ್ಲಿ ಬೋರ್ಡ್ ಹಾಕೋರು ಮೌಂಟೇನ್ಸ್ ಆರ್ ಸ್ಲೋ, ಮೌಂಟೇನ್ಸ್ ಆರ್ ದಟ್ ಈಸ್ 100% ಶೋರ್. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅಲ್ಲಿದೆ ನೋಡಿ ನಿಮ್ಮ ದೇವಸ್ಥಾನ ಅಂತ ಹೇಳ್ತಾರೆ, ಇಲ್ಲಿದೆ ನೋಡಿ ಕೆಳಗಡೆ ದೇವಸ್ಥಾನ ಅಂತ. ಈಗ ಬಹಳ ಜನ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ, ಅದೇನಂದ್ರೆ ದುಡ್ಡು ಹೆಂಗೆ ಹೊಂದಿಸ್ತೀರಾ ಅನ್ನೋದು, ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಅದು ನಿಮ್ಮ ಬೈಕಿಂದ ಇರ್ಬೋದು, ನಿಮಗೆ ಬೇಕಾಗಿರೋದಿರ್ಬೋದು, ಉಳ್ಕೊಳ್ಳೋದಿರ್ಬೋದು, ಊಟ ಇರ್ಬೋದು. ಫಸ್ಟ್ ಆಫ್ ಆಲ್ ಎಲ್ಲರ ಮೈಂಡಲ್ಲಿರೋದು ಟ್ರಾವೆಲಿಂಗ್ ಅಂದರೆ ಖರ್ಚು ಜಾಸ್ತಿ ಅಂತ. ನನ್ನ ಪ್ರಕಾರ ಅದು ನಾವು ಹೆಂಗೆ ಅಂದರೆ ನಮ್ಮ ಕೆಲಸ ಓಕೆ, ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ನಮ್ಮ ಅಪ್ಪ ಅಮ್ಮ, ಅವ್ರ ಊರಿಗೆ ಹೋಗೋದು, ಮದುವೆಗೆ ಹೋಗೋದು, ನಾಮಕರಣಕ್ಕೆ ಹೋಗೋದು, ಒಂದಷ್ಟು ಸೇವಿಂಗ್ಸ್ ಮಾಡೋದು, ಮನೆ ಕಟ್ಸೋಣ ಅಂತ ಅನಿಸೋದು, ಇದರಲ್ಲೇ ನಮ್ಮ ಲೈಫ್ ಹೋಗ್ಬಿಡುತ್ತೆ. EMI ಕಟ್ಟೋದು. ಇನ್ನೊಂದು ಎಲ್ಲರ ಮೈಂಡ್ಸೆಟ್ಟು ಒಂದೇ ಮೈಂಡ್ಸೆಟ್ಟಲ್ಲಿ ಹೋಗೋದು, ಗೆದ್ದೇ ಬರ್ತೀವಿ ಅಂತ. ಗೆದ್ದು ಖುಷಿ ಸೆಲೆಬ್ರೇಷನ್ ಅಷ್ಟಕ್ಕೆ ಮಾತ್ರ ರೆಡಿ ಇರ್ತಾರೆ. ಅದು ಆಗಲಿಲ್ಲ, ಫೇಲ್ಯೂರ್ ಆಯಿತು ಅಂದರೆ ಅದಕ್ಕೆ ರೆಡಿ ಇರಲ್ಲ. ಸೊ ಯಾವಾಗಲೂ ಪ್ಲ್ಯಾನ್ A ಪ್ಲ್ಯಾನ್ B ಎರಡೂ ಇರಬೇಕು. ವರ್ಷಾನುಗಟ್ಟಲೆ ತಪಸ್ಸು ಮಾಡಿ ಒಂದೇನೋ ವಿದ್ಯೆನ ಪಡೆಯೋಕ್ಕೆ ಅವ್ರು ಅಷ್ಟೆಲ್ಲ ಮಾಡಿರ್ತಾರೆ. ನೀವೇನು ಮಾಡ್ತಾಯಿದ್ದೀರಾ? ನಾನು ಎಲ್ಲರಿಗೂ ಹೇಳೋದೊಂದು 6 ಮಂತ್ಸ್ ಏನೇ ಮಾಡಿ, ಏನೋ ಮಾಡಬೇಕಾ 6 ಮಂತ್ಸ್ ಪ್ರಯತ್ನ ಮಾಡಿ ಅದ್ರ ಮೇಲೆ. ಅದಾಗಿಲ್ಲ ಅಂದರೆ ಬಿಡಿ, 2 ದಿನ ಮಾಡೋದು ಅಯ್ಯೋ ಇದು ನನ್ನ ಕೈಲಾಗಲ್ಲ ಅಂದರೆ ಇಲ್ಲಿ ಸ್ಟ್ರಾಂಗ್ ಇಲ್ಲ ಸರ್, ಇಲ್ಲಿ ವೀಕ್ ಆಗ್ತಾ ಇದ್ದಾರೆ, ಮೆಂಟಲಿ ವೀಕ್ ಇದೆ ಈಗಿನ ಜನ್ರೇಷನ್. ಈಗ ನಾವು ಮತ್ತೆ ಭಾರತೀಯರು ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ನಾಗ್ಪುರ್ ಹತ್ರ ಬಿದ್ದು ಸ್ವಲ್ಪ ಗಾಯ ಮಾಡ್ಕೊಂಡಿದ್ದಾರೆ, ಬಟ್ ರೆಡಿ ಆಗ್ತಾ ಇದ್ದಾರೆ. ರೆಡಿ ಆದಮೇಲೆ ಏನು ಪ್ಲ್ಯಾನ್ ಇದೆ ನಿಮ್ಮದು? ನಂದು ಟಾರ್ಗೆಟ್ ಇದ್ದಿದ್ದು ಬೈಕಲ್ಲಿ 1,00,000 ಕಿಲೋಮೀಟರ್ ಅಂತ. ಸೊ ಅದು ಆಲ್ಮೋಸ್ಟ್ ರೀಚ್ ಆಯ್ತು. ಇನ್ನೊಂದು 200-300 ಕಿಲೋಮೀಟರ್ಸ್ ಇದೆ. ಅದು ಕಾಲೆಲ್ಲ ಸರಿ ಹೋದ್ಮೇಲೆ ಮಾಡಿ ಮುಗಿಸ್ಕೋತೀನಿ. ಆ ಮೀಟ್ರೆಲ್ಲ ನೋಡಬೇಕು ಆಸೆ ಇದೆ. 1,00,000 ಕಿಲೋಮೀಟ್ರ್ ಅಂತ ಬರುತ್ತಲ್ವ, ಸೊ ಅದೊಂದಿದೆ. ಇದಾದಮೇಲೆ ನಂದು 4 ವೀಲರ್ ಪ್ಲ್ಯಾನ್ ಇದೆ ಸರ್. ನಂದು ಕ್ಯಾರವನ್ ಮಾಡಿಕೊಂಡು ಸೊ ಅದರಲ್ಲೇ ಸುತ್ತಾಡಬೇಕು ಅಂತ. ಯಾಕಂದರೆ ಇದರಲ್ಲಿ ಸ್ವಲ್ಪ ಕಷ್ಟ ಹಾಗೆ ಹೋಗೋದು, ಬಿಸಿಲು. ಆಮೇಲೆ ನಂದು ಡಿಫ್ರೆಂಟ್ ಟೈಪ್ ಆಫ್ ಟ್ರಾವೆಲ್ ಸರ್. ನಂದು ಬೇರೆಯವ್ರ ಥರ ಅಲ್ಲ. ಬೇರೆಯವ್ರು ಏನು ಮಾಡ್ತಾರೆ 2-3 ವಾರಕ್ಕೆ ಅಂತ ಹೋಗ್ಬಿಟ್ಟು ಈ ಪ್ಲೇಸ್ಗೆ ಹೋಗೋಣ, ಇಲ್ಲಿ ಉಳ್ಕೊಳ್ಳೋಣ ಅಂತೇಳಿ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡು ಆ ಥರ ಎಲ್ಲ ಹೋಗ್ತಾರೆ. ನಂದು ಆ ಥರ ಅಲ್ಲ. ನಾನು ಸ್ಟೇಟಲ್ಲೇ ಡಿಸ್ಟ್ರಿಕ್ಟ್ ವೈಸ್ ಮಾಡೋದ್ರಿಂದ ನನಗೆ ಹಿಮಾಚಲ್ ಪ್ರದೇಶ 2 ಮಂತ್ಸ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು 2.5 ಮಂತ್ಸ್ ತಗೊಂತು. ಬರೀ ಹಿಮಾಚಲ್ ಪ್ರದೇಶ ಇರೋದು ಬರೀ 13 ಜಿಲ್ಲೆಗಳು. 13 ಜಿಲ್ಲೆಗಳನ್ನ ನಾನು ಟಾಪಿಂದ ಸ್ಟಾರ್ಟ್ ಮಾಡ್ಕೊಂಬಂದೆ. ಮೌಂಟೇನ್ಸಲ್ಲಿ ತುಂಬ ಮೌಂಟೇನ್ಸ್ ಆರ್ ಸ್ಲೋ ಸರ್. ಅಲ್ಲಲ್ಲಿ ಬೋರ್ಡ್ ಹಾಕೋರು ಮೌಂಟೇನ್ಸ್ ಆರ್ ಸ್ಲೋ, ಮೌಂಟೇನ್ಸ್ ಆರ್ ದಟ್ ಈಸ್ 100% ಶೋರ್. ಯಾಕಂದರೆ ತುಂಬ ಸ್ಲೋ ಆಗುತ್ತೆ ಅಲ್ಲಿ ಲೈಫ್. ಆಮೇಲೆ ಇಲ್ಲಿ ಓಡ್ದಂಗೆ ನಾವು 200-500 ಕಿಲೋಮೀಟ್ರ್ ಓಡಿಸ್ದಂಗೆ ಅಲ್ಲಿ ನಿಮ್ಗೆ ಹಾರ್ಡ್ಲಿ ಒಂದು 105 ಕಿಲೋಮೀಟ್ರ್ ಓಡಿಸ್ತೀರ ಅಷ್ಟೇ ಅಲ್ಲಿ ಮೌಂಟೇನ್ಸಲ್ಲಿ. ಟಯರ್ಡ್ ಆಗಿಬಿಡುತ್ತೆ, ಆಗಲ್ಲ ಸರ್. ಸೊ ಆಮೇಲೆ ನಮಗೆ ಅಭ್ಯಾಸ ಇರಲ್ಲ, ಅವ್ರುಗಳು ಓಡಿಸೋ ಥರ ಅಭ್ಯಾಸ ಇರಲ್ಲ. ಸೊ ಅಲ್ಲಿ ಅದು ಅಷ್ಟು ಟೈಮ್ ತೊಗೊಂಡ್ಬಿಡ್ತಲ್ಲಿ. ಆಮೇಲೆ ಮೌಂಟೇನ್ಸಲ್ಲಿ ನಾವು ತುಂಬ ಟಯರ್ಡ್ ಆಗ್ತೀವಿ ಸರ್. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅಲ್ಲಿದೆ ನೋಡಿ ನಿಮ್ಮ ದೇವಸ್ಥಾನ ಅಂತ ಹೇಳ್ತಾರೆ, ಇಲ್ಲಿದೆ ನೋಡಿ ಕೆಳಗಡೆ ದೇವಸ್ಥಾನ ಅಂತ. ಇಳಿಬೇಕು, ಹತ್ತಬೇಕು. ಅದು ನಮಗೆ ಆ ಥರ ನಮಗೆ ಇಷ್ಟ ಇಲ್ಲ. ಅಂದರೆ ನಮ್ಗೆ ಆ ಥರ ಲೈಫ್ ಸ್ಟೈಲ್ ಇಲ್ಲ ಸರ್. ನಮ್ದು ಇಲ್ಲೆಲ್ಲ ಪ್ಲೇನ್ ರೋಡ್ಸ್, ಇಲ್ಲೆಲ್ಲ ನಮಗೆ ಸ್ಟ್ರೇಟಾಗಿ ಹೋಗ್ತೀವಿ, ಸ್ಟ್ರೇಟಾಗಿ ಈ ಥರ ನಮ್ಮ ರೋಡ್ಸ್ ಎಲ್ಲ ಇಲ್ಲಿ ಪ್ಲೇನ್ ರೋಡ್ಸು. ಅವ್ರದ್ದು ಹತ್ತೋದು ಇಳಿಯೋದು ಜಾಸ್ತಿ ಸರ್. ಸೊ ಹಂಗಾಗಿ ಅದು ಒಂದು ದೊಡ್ಡ ಚಾಲೆಂಜಸ್ ಜಾಸ್ತಿ. ಆಮೇಲೆ ತಿನ್ನೋಕೆ ಆಪ್ಷನ್ಸು ಕಡಿಮೆ ಸರ್ ಮೌಂಟೇನ್ಸಲ್ಲಿ. ಹಾರ್ಡ್ಲಿ ಒಂದು 4 ಟೈಪ್ ಇರುತ್ತೆ. ಸೊ ಆ ಥರ. ಸೊ ಈ ಸಲ ಕ್ಯಾರವನಲ್ಲಿ ಮಾಡಿಕೊಂಡು ಕ್ಯಾರವನಲ್ಲೇ ಮಿಕ್ಕಿದ್ದು ಇನ್ನೊಂದು 3-4 ಇಯರ್ಸ್ ಇದೆ ಬೇರೆ ಸ್ಟೇಟ್ಸನ್ನು ಕವರ್ ಮಾಡ್ಕೊಳ್ಳೋದು. ಕ್ಯಾರವನಲ್ಲಿ ಮಾಡಿ. ಸೊ ಈಗ 15 ಸ್ಟೇಟ್ಸ್ ಮುಗಿಸಿದ್ರೆ ನೀವು? 15 ಆಗಿದೆ. ಸೊ ಮುಂದಿನ 3-4 ವರ್ಷಗಳ ಕಾಲ ಕ್ಯಾರವನಲ್ಲಿ ಓಡಾಡೋಣ ಅಂತ ಸರ್. ಸೊ ದೇಶ ಮುಗಿದ್ಮೇಲೆ ಅಂತಾರಾಷ್ಟ್ರೀಯ ಪ್ಲಾನ್ ಇದೆ, ಬಟ್ ನೋಡ್ಬೇಕು ಆಮೇಲೆ ಹೆಂಗೆ. ಫಸ್ಟ್ ನಾನು ಜಸ್ಟ್ ಇದ್ರ ಮೇಲೆ ಫೋಕಸ್ ಮಾಡಿ. ಬಟ್ ನೀವು ಫಸ್ಟ್ ಅನ್ಕೊಂಡಿರೋದು ದೇಶ ಅಷ್ಟೇ, ನಮ್ಮ ದೇಶ ಮಾತ್ರ ಸರ್. ನನಗೆ ಬೇರೆನೋ ಅಲ್ಲಿ ಆಫರ್ಸ್ ಬರ್ತಾ ಇರುತ್ತೆ, ಅಲ್ಲಿ ಹೋಗೋಣ ಇಲ್ಲೋಣ ಅಂತ. ನಾನು ಡಿಸ್ಟ್ರಾಕ್ಟ್ ಆಗೋದು ಬೇಡ, ಫಸ್ಟ್ ನಂದಿರೋದೇ ನಮ್ಮ ದೇಶ ಮುಗಿಸ್ಕೊಂಡ್ಬಿಡ್ಬೇಕಂತ ಅನ್ಕೊಂಡಿದ್ದೀರಾ? ಎಂಥ ವಂಡರ್ಫುಲ್ ಅಲ್ವಾ? ಇಡೀ ದೇಶ ಮುಗಿಸ್ಕೊಂಡ್ರೆ ಈಗ ನೋಡಿ, ಭಾಳಷ್ಟು ಜನ ನಮ್ಮಲ್ಲಿ ನೋಡ್ತಾ ಇರೋವಂಥವ್ರು ಕೂಡ ನಮ್ಮ ಕರ್ನಾಟಕನೇ ಎಲ್ಲ ನೋಡಿರಲ್ಲ. 31 ಡಿಸ್ಟ್ರಿಕ್ಟ್ ನೋಡಿದ್ದೀರಾ ಅಂತಂದರೆ ಒಂದಷ್ಟು ಜನ
ಒಂದಷ್ಟು ಜನ ಹೌದು ಅನ್ಬೋದು. ನನ್ನ ಪ್ರಕಾರ 90% ಜನ ನೋಡಿರಲ್ಲ. ನಿಜ. ಬೀದರಿಂದ ಹಿಡ್ಕೊಂಡು ಚಾಮರಾಜಪೇಟೆ ತನಕ ನಿಜ ಖಂಡಿತ ನೋಡಿರಲ್ಲ. ಯಾವುದೋ ಒಂದು ಡಿಸ್ಟ್ರಿಕ್ಟ್ ಬಿಟ್ಟಿರುತ್ತೆ ಅಲ್ವಾ. ಈಗ ಕೋಲಾರಕ್ಕೆ ಹೋಗಿದ್ರೆ ನನಗೆ ಕೇಳಿದರೆ ನಾನು 99% ಎಲ್ಲ ಡಿಸ್ಟ್ರಿಕ್ಕಿಗೆ ಹೋಗ್ಬಿಟ್ಟಿದ್ದೀನಿ. ಯಾವುದೋ ಒಂದು ಉಳಿದಿದೆಯಾ ಅಂತಂದರೆ ಇಲ್ಲಿ ಯಾವುದು ಉಳಿದಿಲ್ಲ ಅಂತ ಅನಿಸುತ್ತೆ. ಆದರೂ ಡೌಟ್ ಬರುತ್ತೆ. ನಿಜ. ಸೊ ಅಂಥದ್ರಲ್ಲಿ ನೀವು ಇಡೀ ಭಾರತ ಮತ್ತು ಭಾರತದ ಎಲ್ಲ ಡಿಸ್ಟ್ರಿಕ್ಟ್ಗಳು ನೀವು ಪ್ಲಾನ್ ಮಾಡಿದ್ರೆ ಅಂದರೆ ಅದು ಅದ್ಭುತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಿಜ ಸರ್, ತುಂಬ ಟಫು ಇದೆ ಸರ್. ಅದೇ ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ. ನನಗೇನೋ ತಲೆಗೆ ಬಂದಿದ್ದು ಮಾಡ್ಕೊಂಡೋದೆ. ಬಟ್ ಟೈಮು ತುಂಬ ಕನ್ಸ್ಯೂಮಿಂಗ್ ಇದೆ, ತುಂಬ ಟೈಮ್ ತೊಗೊಳುತ್ತೆ, ತುಂಬ ಪೇಷನ್ಸಿಂದ ಹೋಗ್ಬೇಕು ಸರ್. ಈ ಥರದ್ದಾದಾಗ ನಮ್ಮನ್ನು ನಾವು ಟ್ರೈನ್ ಮಾಡ್ಕೋಬೇಕು, ನಮ್ಮನ್ನು ನಾವು ಸಮಾಧಾನ ಮಾಡ್ಕೋಬೇಕು. ಯಾಕಂದರೆ ಇವನ್ನ ಎಲ್ಲರ ಹತ್ರ ಎಲ್ಲ ವಿಷಯ ಶೇರ್ ಮಾಡ್ಕೊಳೋಕ್ಕಾಗಲ್ಲ, ಅವ್ರು ಮಾತಾಡೋದನ್ನು ತೊಗೊಳಕ್ಕಾಗಲ್ಲ. ಯಾಕಂದ್ರೆ ನನ್ನ ಮೈಂಡಲ್ಲಿ ಏನಿದೆ ಅವ್ರಿಗೆ ಅರ್ಥ ಆಗಲ್ಲ. ಸೊ ಆ ಥರ ಇರೋದ್ರಿಂದ ಫಸ್ಟ್ ಪ್ರತಿಯೊಂದು ಏನೇ ಆಯಿತು ಅಂದರೆ ನನ್ನನ್ನು ನಾನು ಮೊದಲು ಸಮಾಧಾನ ಮಾಡ್ಕೋಬೇಕು. ಕೋಪ ಬರೋದು, ಫ್ರಸ್ಟ್ರೇಟ್ ಆಗೋದು ಫಸ್ಟ್ ನಮ್ಮನ್ನು ನಾವು ಟ್ರೈನ್ ಮಾಡ್ಕೊಳ್ಳೋದು ಸರ್. ಆಮೇಲೆ ಕಾಮ್ ಮಾಡ್ಕೊಳ್ಳೋದು. ಈಗ ನೋಡಿ, ಇದಕ್ಕೂ ಈಗ ಸರ್ಜರಿ ಇದೆಲ್ಲ ಆಗುತ್ತೆ. ಈಗ 5 to 6 months ನಾನೇನು ಮಾಡೋಕ್ಕಾಗಲ್ಲ. ಈಗ ಸೊ ಈಗ ನನ್ನನ್ನು ನಾನು ಈಗ ಸಮಾಧಾನ ಮಾಡ್ಕೊಂಡಿದ್ದೀನಿ. 5-6 months ನೀನು ಹಿಂಗೆ ಮಾಡ್ಕೋಬೇಕು, ಕ್ಯೂರ್ ಆಗಬೇಕು. ಸೊ ಏನು ಮಾಡಬೇಕು, ಸುಮ್ಮನೆ ಕೂತ್ಕೊಳ್ಳೋ ಪರ್ಸನ್ ಅಲ್ಲ, ಏನಾದರೂ ಕಲಿಯೋಕ್ಕೆ ಆನ್ಲೈನ್ ಕೋರ್ಸಸ್ ಇವು. ಸೊ ನನ್ನನ್ನು ನಾನು ಬ್ಯುಸಿ ಇಟ್ಕೋತೀನಿ. ಯಾಕಂದರೆ ಅದು ಮನಸ್ಸೆಲ್ಲ ಅಲ್ಲೇ ಹೋಗಬಾರ್ದು. ಅಯ್ಯೋ ಇದಿದ್ರೆ ಅದಾಗ್ತಾ ಇರ್ತೇನೋ, ಅದಕ್ಕೆ ಹೋಗ್ಬಿಡ್ತಾ ಇದ್ದೇನೋ, ಅದು ಕಂಪ್ಲೀಟ್ ಮಾಡ್ತಾ ಆಯಿತು ಬಂತು ಏನೋ ಒಂದು ಮಧ್ಯದಲ್ಲಿ, ಇದನ್ನು ಓವರ್ಕಮ್ ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ಹೆಂಗೆ ನಮ್ಮ ಮೈಂಡನ್ನು ತುಂಬ ಮೆಂಟಲಿ ಸ್ಟ್ರಾಂಗ್ ಆಗ್ತೀವಿ. ವೆರಿ ಟ್ರೂ. ಭಾಳ ಒಳ್ಳೆ ಮಾತನ್ನು ಹೇಳಿದ್ದೀನಿ ನೀವು. ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಕನ್ಸೋಲ್ ಮಾಡ್ಕೊಳ್ಳೋದು, ನಮ್ಮ ಮೈಂಡನ್ನು ಟ್ರೈನ್ ಮಾಡ್ಕೊಳ್ಳೋದು ಇದೆಯಲ್ಲ, ಇದು ನಿಮ್ಮ ಇಡೀ ಸಂದರ್ಶನದಲ್ಲಿ ಅದ್ಭುತವಾದ ಪಾಠ. ಇದು ಭಾಳಷ್ಟು ಜನರಿಗೆ ಇದೇ ಗೊತ್ತಿರಲ್ಲ. ನಿಜ ನಿಜ ಸರ್. ಅಲ್ವಾ. ನಾವು ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಲ್ಲ, ನಮ್ಮ ಮೈಂಡ್ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ನಮ್ಮ ರಿಯಾಕ್ಷನ್ಗಳು ನೋಡಿ ನೀವು ಭಾಳಷ್ಟು ಸಲ ನಾವು ಈಗ ಅವ್ರು ಹಂಗಂದ್ರೆ ನಾವು ಹಿಂಗೆ ಅಂದ್ಬಿಡ್ತೀವಿ, ಮುಗಿತಲ್ಲಿ ವಿಷಯ. ಅವ್ರು ಹಂಗಂದದ್ದು ಯಾಕೆ, ಓಕೆ ನಾನು ಏನು ಅನ್ಬೇಕು, ಓಕೆ ನಾನು ಹಂಗೆ ಮಾಡಿದರೆ ಏನಾಗುತ್ತೆ, ಹಿಂಗೆ ಮಾಡಿದರೆ ಏನಾಗುತ್ತೆ. ನಮ್ಮ ಡಾಕ್ಟರ್ ಮಾಲಿನಿ ಅವ್ರು ಹೇಳ್ತಾರೆ ಯಾವಾಗಲೂ ಫ್ರಂಟಲ್ ಬ್ರೈನ್ ಆಕ್ಟಿವೇಟ್, ನಿಮ್ಮದು ಫ್ರಂಟಲ್ ಬ್ರೈನ್ ಆಕ್ಟಿವೇಟ್ ಇದೆ, ಹಿಂದೆ ಏನಂತಾರೆ ರೆಪ್ಟೈಲ್ ಬ್ರೈನ್ ಆಕ್ಟಿವೇಟ್ ಇರುತ್ತೆ ಅಲ್ವ ಯಾವಾಗಲೂ. ಅಂದರೆ ಆ ಟೈಮಿಗೆ ಏನೋ ಒಂದು ಆಯ್ತು ಅಂದ ತಕ್ಷಣ ಅದಕ್ಕೆ ಸಡನ್ನಾಗಿ ರಿಯಾಕ್ಷನ್ ಕೊಟ್ಬಿಡ್ತೀವಿ. ಸೊ ನೀವು ಹೇಳ್ತಾರದ ಆ ಥರ ಮಾಡಬಾರ್ದು ಅಂತ ತುಂಬ ಒಳ್ಳೆ ಪಾಯಿಂಟನ್ನು ಹೇಳಿದ್ರಿ. ಈಗ ಬಹಳಷ್ಟು ಜನ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ, ಅದೇನಂದರೆ ದುಡ್ಡು ಹೆಂಗೆ ಹೊಂದಿಸ್ತೀರಾ ಅನ್ನೋದು, ಹೆಂಗೆ ಮ್ಯಾನೇಜ್ ಮಾಡ್ತೀರಾ. ಖರ್ಚಂತೂ ತುಂಬ ಆಗುತ್ತೆ ಅಲ್ವಾ. ಸೊ ನಿಮ್ಮ ಮನೆಯಿಂದ ಹೊರಗಡೆ ಹೋದರೆ ಸಾಕು ಖರ್ಚು ಶುರು ಆಗುತ್ತೆ. ಅದು ನಿಮ್ಮ ಬೈಕಿಂದ ಇರ್ಬೋದು, ನಿಮಗೆ ಬೇಕಾಗಿರೋದಿರ್ಬೋದು, ಉಳ್ಕೊಳ್ಳೋದಿರ್ಬೋದು, ಊಟ ಇರ್ಬೋದು, ಎಲ್ಲದೂ ಖರ್ಚಿರುತ್ತೆ. ಅದು ಇಷ್ಟು ದೊಡ್ಡ ಸುದೀರ್ಘ ಟ್ರಾವೆಲ್ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ಭಾರತೀಯರು? ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲರ ಮೈಂಡಲ್ಲಿರೋದು ಟ್ರಾವೆಲಿಂಗ್ ಅಂದರೆ ಖರ್ಚು ಜಾಸ್ತಿ ಅಂತ. ನನ್ನ ಪ್ರಕಾರ ಅದು ಸತ್ಯ ಇಲ್ಲ, ಸುಳ್ಳದು. ಹೌದಾ? ಓಕೆ. ಯಾಕೆಂದರೆ ಹೋಗೋರೆಲ್ಲರೂ ಏನು ಮಾಡ್ತಾರೆ, ಎಲ್ಲರೀಗ ತೊಗೊಳ್ಳಿ ಸರ್, ಒಂದು 10 ಜನ ತೊಗೊಳ್ಳಿ, 9 ಜನ ಕಂಫರ್ಟ್ ಝೋನ್ಗೆ ಹೋಗಿದ್ದಾರೆ. ಅಪ್ಪ ನಾನು ಅಲ್ಲೇ ಉಳ್ಕೋಬೇಕು, ಇದನ್ನೇ ತಿನ್ನಬೇಕು, ನಂಗೆ ಹೆಂಗೆ ಇದಿದ್ರೆ ನಿದ್ದೆ ಬರಲ್ಲ, ಬೆಡ್ ಹಿಂಗೆ ಇರಬೇಕು, ಅವೆಲ್ಲ ನಾವು ಕಂಫರ್ಟ್ ಝೋನ್ಗೆ ಹೋಗಿರೋದು ಫಸ್ಟು. ಹಂಗೆ ಮಾಡೋದ್ರಿಂದ ಏನು ಮಾಡ್ತೀವಿ, ಪ್ರತಿಯೊಂದಕ್ಕೆ ಭಯಪಡ್ತೀವಿ. ಅಲ್ಲಿ ಮೊದಲೇ ಬುಕ್ ಮಾಡ್ಕೊಂಡು ಹೋಗೋಣ, ಅಲ್ಲಿ ರೂಮ್ ಸಿಗಲ್ಲ ಅಂತ. ಇಲ್ಲಿವರೆಗೂ ಸರ್ ನಾನು ಎಲ್ಲೂ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಲ್ಲ. ಸ್ಪಾಟ್ಗೆ ಹೋಗ್ಬಿಟ್ಟೆ ಹುಡುಕೊಂಡು ನನ್ನ ಪ್ರೈಸಲ್ಲಿ ಯಾವುದು ಸಿಕ್ಕತ್ತೆ ನನ್ನ ಇದರಲ್ಲಿ ಆ ಥರದ ರೂಮ್ ತೊಗೊಂಡು, ಸ್ವಲ್ಪ ಬೇಸಿಕ್ ಎಲ್ಲ ಕ್ಲೀನ್ ಇದೆನಾ ಆ ಥರ ತೊಗೊಂಡು ನಾನು ಇರೋದು. ಎಲ್ಲೂ ಎಂಥ ರಶ್ಶು, ಎಂಥ ಟೂರಿಸ್ಟು ಹೈ ಪೀಕಲ್ಲಿದ್ರೂ ಎಲ್ಲೂ ನಾನು ರೂಮ್ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡಿಲ್ಲ. ಹೇಳ್ತಾರೆ, ಅಯ್ಯೋ ಮೇಡಮ್ ಇವಾಗ ಅದೇನೋ ಹಬ್ಬ ನಡೀತಾ ಇದೆ, ನಿಮ್ಗೆ ಅಲ್ಲಿ ರೂಮ್ ಸಿಗಲ್ಲ. ಹಂಗೆ ನಂಗೆ ಒಂದು ಇಂಟು ಸಾಕು. ಈಗ ಅಲ್ಲಿ ಹಬ್ಬ ನಡೀತಾ ಇದೆ, ತುಂಬ ಕ್ರೌಡ್ ಇದೆ, ನಿಮ್ಗೆ ರೂಮ್ ಸಿಗಲ್ಲ ಅಷ್ಟೇ. ಅವಾಗೇನು ಮಾಡ್ತೀನಿ, ತುಂಬ ಕಡಿಮೆ ದುಡ್ಡು ಹುಡ್ಕಕ್ಕೆ ಹೋಗಲ್ಲ. ಸಡನ್ನಾಗಿ ಬೇಸಿಕಾಗಿ ಚೆನ್ನಾಗಿರೋದು ಸಿಗ್ತಾ, ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಮೊದಲು ತೊಗೊಂಬಿಟ್ಟು ಟೈಮ್ ವೇಸ್ಟ್ ಮಾಡಲ್ಲ. ಯಾಕಂದರೆ ಆ ರೂಮು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಆ ಥರ ನನಗೆ ಈ ಸಲ ಹಿಮಾಚಲ್ ಪ್ರದೇಶ್ ಮಂಡಿಯಲ್ಲಿ ಆಯಿತು ಸರ್, ಮಂಡಿ ಡಿಸ್ಟ್ರಿಕ್ಟಲ್ಲಿ. ಅಲ್ಲಿ ಶಿವರಾತ್ರಿ ತುಂಬ ಚೆನ್ನಾಗಿ ನಡೆಯುತ್ತೆ. ಸೊ ಅದು 4 ದಿನ ಎಂಟೈರ್ ಮಂಡಿ ಡಿಸ್ಟಿಕ್ಲಲ್ಲಿ ಇರುವಂಥ ಎಲ್ಲ ದೇವಿ ದೇವತೆಗಳೇನು ಉತ್ಸವ ಮೂರ್ತಿಗಳಿರುತ್ತಲ್ಲ, ಆ ಡಿಸ್ಟಿಕ್ಟಲ್ಲಿರೋ ಎಲ್ಲವುದು ಆ ಮಂಡಿಗೆ ಬರುತ್ತೆ. ಆವಾಗ ಆ 4 days ಅಲ್ಲೇ ಇರುತ್ತೆ. ಆ ಗ್ರೌಂಡ್ಸಲ್ಲಿ ಆ ಊರೆಲ್ಲ ಹೊತ್ಕೊಂಡು ಓಡಾಡ್ತಾರೆ. ಅದು ನೋಡೋಕ್ಕೆ ಒಂಥರ ಚೆಂದ ಸರ್. ಅದು
ಸರ್ ನಂಗೆ ಗೊತ್ತಿತ್ತು ಓಕೆ ಇಲ್ಲಿ ರೂಮ್ ಸಿಗಲ್ಲ ಕಷ್ಟ ಆಗುತ್ತೆ ಅಂತ ಮೊದಲೇ ತೊಗೊಂಡು ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಸರ್. ಒಂದು ಸಾರಿ ದುಡ್ಡಿನ ವಿಚಾರ. ದುಡ್ಡಿನ ವಿಷಯಕ್ಕೆ ದುಡ್ಡಿಂದು ಇದು ನಾನು ಇವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ, ಎಕ್ಸ್ಪೆಕ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನನಗೆ ನಾನೇ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಒಂಚೂರು ಪ್ರಾಪರ್ಟಿನ ಸೇಲ್ ಮಾಡ್ಕೊಂಡಿದ್ದೀನಿ. ಸೊ ಅದರಿಂದ ಮಂತ್ಲಿ ಬರಂಗೆ ಮಾಡಿಕೊಂಡು ಸ್ವಲ್ಪ ಮೈಂಡ್ ಫ್ರೀಯಾಗಿ ಟ್ರಾವೆಲ್ ಮಾಡೋಣ ಅಂತ ಮಾಡ್ಕೊಂಡಿರೋ ಸರ್. ಆಮೇಲೆ ಟ್ರಾವೆಲಲ್ಲಿ 3 ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಮ್ಮದು ಫುಡ್ಡು, ಇನ್ನೊಂದು ಬೆಡ್ಡು ಅಂದರೆ ನಾವು ಉಳ್ಕೊಳ್ಳೋಕ್ಕೆ ಸ್ಟೇಗೆ, 3ನೇದು ಪೆಟ್ರೋಲು. ಸೊ ಇದು 3ಕ್ಕೆ ನಾವು ಜಾಸ್ತಿ ಇವು 3ಏನೆ ಟ್ರಾವೆಲ್ ಅಂದರೆ ಇದು 3ರಲ್ಲೇ ಖರ್ಚಾಗೋದು. ಸೊ ಎಲ್ಲಿ ಕಡಿಮೆ ಮಾಡೋಕ್ಕೆ ಸಾಧ್ಯನೋ, ಇಲ್ಲಿ ಕಡಿಮೆ ದುಡ್ಡಲ್ಲಿ ಮಾಡ್ಕೊಳಕ್ಕೆ ಅಲ್ಲಿ ಉಳಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಕೆಲವು ಸ್ಟೇಟಲ್ಲಿ ಏನಾಗುತ್ತೆ 3 ಎಕ್ಸ್ಪೆನ್ಸಿವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾಗಾಲ್ಯಾಂಡ್, ಮಿಜೋರಮಲ್ಲಿ ನನಗೆ ಫುಡ್ಡೂ ಎಕ್ಸ್ಪೆನ್ಸಿವು, ರೂಮ್ಸು ಎಕ್ಸ್ಪೆನ್ಸಿವು, ಪೆಟ್ರೋಲಲ್ಲಿ ಅಲ್ಲಿ ರೋಡ್ಸು ಸರಿ ಇಲ್ಲ. ಆಮೇಲೆ ಅಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಯಿತು ಮಣಿಪುರಲ್ಲಿ, ಹಿಂದಿ ಇಂಗ್ಲೀಷು ಸರಿಯಾಗಿ ಬರ್ತಾ ಇರಲಿಲ್ಲ. ನಾಗಾಲ್ಯಾಂಡ್ ಓಕೆ, ಮಣಿಪುರಲ್ಲಂತೂ ಅದೂ ಇಲ್ಲ. ಸೊ ಅವಾಗ ಏನಾಗುತ್ತೆ, ಹಂಗಿದ್ದಾಗ ನಾವು ಎಲ್ಲೋ ಹೋಗಿ ಸಿಕ್ಕಾಕೊಂಡ್ರೆ ಅವ್ರಿಗೆ ಲ್ಯಾಂಗ್ವೇಜ್ ಬರೋಲ್ಲ, ಈ ಕಡೆ ಗೂಗಲ್ ವರ್ಕ್ ಆಗಿಲ್ಲ ಅಂದರೆ ಕಷ್ಟ. ಸೊ ಅದಕ್ಕೆ ನಾನು ರಿಸ್ಕ್ ತೊಗೊಳ್ದಂಗೆ ಏನು ತಗೋತಾ ಇರಲಿಲ್ಲ. ಲೋಕಲ್ ಬಸ್ಗಳಲ್ಲಿ ಓಡಾಡಿದ್ದೀನಿ, ಕ್ಯಾಬು ತೊಗೊಂಡಿದ್ದೀನಿ ಕೆಲವು ಸಲ. ಕ್ಯಾಬ್ ತೊಗೊಂಡು ಆ ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋಗಿ ಬರಂಗೆ ಮಾಡಿದ್ದೀನಿ. ಆಮೇಲೆ ಅಲ್ಲೇ ಬೈಕರ್ಸ್ ರೆಂಟ್ ಮಾಡ್ತಾರೆ, ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ನನಗೆ ಅವು ಮಾಡುವಾಗ ಅನಿಸ್ತು ಓಕೆ ಇನ್ ಬಿಟ್ವೀನ್ ನಾನು ಈ ಥರ ಮಾಡೋದು ಒಳ್ಳೆಯದು ಕೆಲವು ಸಲ. ಸೊ ಲೋಕಲ್ ಸ್ವಲ್ಪ ಜನಗಳ ಜೊತೆ ಇನ್ಫಾರ್ಮೇಷನ್ ಸಿಗುತ್ತೆ, ಲೋಕಲ್ ಇನ್ಫಾರ್ಮೇಷನ್ ಅಂತ ಈ ಥರ ಎಲ್ಲ ಮಾಡಿಕೊಂಡು ಮಾಡಿರೋ ಸರ್. ವಂಡರ್ಫುಲ್. ಸೊ ಹಾಗೆ ಇದು ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯವರು ಹೇಳಿದರು. ಸೊ ದುಡ್ಡು ಅಂದರೆ ಟ್ರಾವೆಲ್ ಅಂತ ತಕ್ಷಣ ಖರ್ಚು ಅನ್ನೋರು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಟ್ರಾವೆಲ್ ಅಂತ ತಕ್ಷಣ ಖರ್ಚಲ್ಲ. ನೀವು ನಿಮ್ಮ ಕಂಫರ್ಟ್ ಝೋನ್ ಏನಿದೆ ಅದನ್ನು ಬಿಟ್ಟು ನೀವು ಬೇಸಿಕ್ಸ್ಗೆ ನೀವು ಅಡ್ಜಸ್ಟ್ ಆಗೋದಿದ್ರೆ ಖರ್ಚು ಆಗಲ್ಲ, ಮೊದಲನೇದು. ಓಕೆ. ಸೊ ಆಮೇಲೆ ಊಟ ತಿಂಡಿ, ಆಮೇಲೆ ನಿಮ್ಮ ಉಳ್ಕೊಳ್ಳೋ ಜಾಗ, ಆಮೇಲೆ ಫ್ಯೂಯಲ್, ಇವು 3 ಇದನ್ನು 3 ಮ್ಯಾನೇಜ್ ಮಾಡ್ಕೋಬೇಕು. ಸೊ ಇದು ಬೈಕರ್ ಭಾರತಿ ಜೊತೆಗಿನ ಸಂದರ್ಶನ. ಕಳೆದ ಒಂದು 4-5 ವರ್ಷಗಳಲ್ಲಿ ಅವರು 1,00,000 ಕಿಲೋಮೀಟರ್ ಬೈಕಲ್ಲಿ ಓಡಿಸುವಂಥ ಒಂದು ಏನು ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಯಶಸ್ವಿ ಆಗಿದ್ದಾರೆ. ಕೇವಲ ಒಂದು 100-100 ಕಿಲೋಮೀಟರ್ ಮಾತ್ರ ಉಳ್ಕೊಂಡಿದೆ. ಯಾಕೆಂದರೆ ಅವ್ರಿಗೊಂದು ಸಣ್ಣ ಅಪಘಾತ ಆಯಿತು. ಸೊ ಭಾರತಿ, ಕೊನೆಯದಾಗಿ ನಮ್ಮ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು? ತುಂಬ ಜನ ನಾವು ಹೆಂಗೆ ಅಂದರೆ ನಮ್ಮ ಕೆಲಸ, ಓಕೆ, ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ನಮ್ಮ ಅಪ್ಪ ಅಮ್ಮ, ಅವ್ರ ಊರಿಗೆ ಹೋಗೋದು, ಮದುವೆಗೆ ಹೋಗೋದು, ನಾಮಕರಣಕ್ಕೆ ಹೋಗೋದು, ಸಾರಿ, ಓಕೆ, ನಾಮಕರಣಕ್ಕೆ ಹೋಗೋದು, ಇದೆಲ್ಲ ಮಾಡಿಕೊಂಡು ಓಕೆ, ಇಲ್ಲ ತಿಥಿಗೆ ಹೋಗೋದು, ಬಿಟ್ಟರೆ ಒಂದು ದೇವಸ್ಥಾನಕ್ಕೆ ಹೋಗೋದು, ಓಕೆ, ಒಂದಷ್ಟು ಸೇವಿಂಗ್ಸ್ ಮಾಡೋದು, ಮನೆ ಕಟ್ಸೋಣ ಅಂತ ಅನಿಸೋದು, ಇದರಲ್ಲೇ ನಮ್ಮ ಲೈಫ್ ಹೋಗ್ಬಿಡುತ್ತೆ. EMI ಕಟ್ಟೋದು. ಇದನ್ನು ಬಿಟ್ಟು ಮನೆಯಿಂದ ಹೊರಗಡೆ ಬಂದು ಬೈಕ್ ತಗೊಂಡು ದೇಶ ಸುತ್ತೀನಿ ಅಂತ ಹೋಗೋದಿದೆಯಲ್ಲ, ಅದಕ್ಕೆ ಒಂದು ಬೇರೆ ಥರದ ಗುಂಡಿಗೆ ಬೇಕು, ಆಮೇಲೆ ಬೇರೆ ಥರದ ವ್ಯಕ್ತಿತ್ವ ಬೇಕು. ಅದು ನೀವು ಮಾಡ್ತಾಯಿದ್ದೀರಾ. ಬಟ್ ನೀವು ಅದರಿಂದ ಯಾಕೆ ಹಂಗೆ ಮಾಡ್ತಾಯಿದ್ದೀರಾ? ಅದ್ರ ಏನೋ ಕಂಡುಕೊಂಡಿದ್ದೀರಾ ನೀವು. ಅದರಲ್ಲೊಂದು ಥ್ರಿಲ್ ಇದೆ, ಅದರಲ್ಲೊಂದು ಮಜಾ ಇದೆ, ಅದರಲ್ಲೊಂದು ತಿಳುವಳಿಕೆ ಇದೆ, ಅದರಲ್ಲಿ ಅದೊಂದು ಅನುಭವ. ಬೇಸಿಕಲಿ ಆ ಅನುಭವ ನೀವು ಕಂಡುಕೊಂಡಿದ್ದೀರಾ. ಬಟ್ ಭಾಳ ಜನರಿಗೆ ಇದು ಗೊತ್ತಿಲ್ಲ. ಓಕೆ. ಸೊ ಅಂಥ ನಮ್ಮ ಜನ ಏನಿದ್ದಾರೆ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಸೊ ನಾನು ಹೇಳೋದು, ಬೈಕ್ ತೊಗೊಂಡೇ ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂತ ನಾನು ಎಲ್ಲರಿಗೂ ಇದು ಮಾಡೋಕ್ಕೆ, ಒಬ್ಬೊಬ್ಬರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ. ಸ್ಪೆಷಲಿ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಮದುವೆ ಅಂತ ಆಗ್ಬಿಟ್ರೆ ಸ್ವಲ್ಪ ಅವ್ರ ಪ್ಯಾಷನ್ಸ್ ಎಲ್ಲ ಪಕ್ಕಕ್ಕೆ ಇಟ್ಬಿಡ್ತಾರೆ. ಫ್ಯಾಮಿಲಿ, ಮಕ್ಕಳು, ಅವ್ರ ಎಜುಕೇಷನು, ಮನೆ ಮಾಡೋದು, ಪ್ರಾಪರ್ಟಿ ಮಾಡೋದು, ಅದರಲ್ಲೇ ಜಾಸ್ತಿ ಫೋಕಸ್ಡ್ ಆಗಿ ಹೋಗ್ಬಿಡ್ತಾರೆ. ಈ ವಿಚಾರ ಬಂದಿರೋದನ್ನ ಕೇಳ್ತಾ ಇದ್ದೀನಿ. ಇದೇ ವಿಚಾರಕ್ಕೆ ಮದುವೆ ಆಗಿಲ್ವಾ? ಇಲ್ಲ ಸರ್, ನನಗೆ ಸ್ವಲ್ಪ ಕಾರಣಾಂತರ ಆಗಲಿಲ್ಲ. ಸೊ ಆ ಥರ ಅದನ್ನೇ ಮೇನ್ ಫೋಕಸ್ ಅಂತ ಮಾಡಿಕೊಂಡು ಬಿಲ್ಕುಲ್ ಅವರು ಏನು ಹೇಳ್ತಾರೆ, ಅವ್ರ ಪ್ಯಾಷನ್ಸ್ ಎಲ್ಲ ಮರ್ತೇ ಬಿಡ್ತಾರೆ, ಸ್ಲೋಲಿ ಮರ್ತೇ ಬಿಡ್ತಾರೆ ಅದನ್ನೆಲ್ಲ. ಅದೇನಾಗುತ್ತೆ, ಅದು ಒಂಥರ ಪ್ರೆಷರ್ ಕುಕ್ಕರಲ್ಲಿ ತಲೆನ ಪ್ರೆಷರ್ ಕುಕ್ಕರ್ ಮಾಡಿಬಿಡ್ತಾರೆ ಅಂತ ನಂಗೆ ಅನಿಸುತ್ತೆ, ನನ್ನ ಅಬ್ಸರ್ವೇಷನ್ ಇದು. ಅದೇ ನೋಡೋದು, ಇದೇ ಮಾಡೋದು, ರೊಟೀನ್ ಕೆಲಸಗಳಿಗೆ ಹೋಗೋದು, ನಮ್ಮ ಲೈಫ್ ಇಷ್ಟೇ, ನಮ್ಮ ಲೈಫ್ ಅಷ್ಟೇ, ಒಂಥರ ಅವ್ರನ್ನ ಬೈಕೊಳ್ಳೋದು, ಅವ್ರ ಲೈಫ್ ಬಗ್ಗೆ ಬೈಕೊಳ್ಳೋದು, ಆ ಥರದ್ದೆಲ್ಲ ಮಾಡ್ತಾರೆ. ನಾನು ಹೇಳೋದು, ಎಲ್ಲದೀಗ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿಸ್ಕೋಬೇಕು. ಏನು ಮೇಜರ್ ಏನಿದೆ ಲೈಫಲ್ಲಿ, ಏನಾದರೂ ಈಗೆಲ್ಲ ತುಂಬ ಅನ್ಸರ್ಟನಿಟಿ ಜಾಸ್ತಿ ಆಗ್ತದೆ. ಸಡನ್ನಾಗಿ ಯಾರಿಗೂ ಏನಾಯಿತು, ಬಿದ್ದರು ಹೋಯ್ತು, ಆ ಥರ ಖರ್ಚಾಯಿತು, ಸತ್ತೋದ್ರು, ಇದು ಮುರೀತು, ಅದು ಮುರೀತು ಅಂತ. ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಎಲ್ಲ ಎಂಟೈರ್ ಫ್ಯಾಮ್ಲಿಗೆ ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿ ಒಂದು ಭಯ ಹೋಯ್ತು.
ಏನೋ ಆಯ್ತಂದರೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ, ಅದು ನಮ್ಮನ್ನು ಕಾಪಾಡುತ್ತೆ ಅಂತ. ಎರಡನೇದು ಒಂದಿಷ್ಟು ಬ್ಯಾಕಪ್ ಅಂತ, ಒಂದು 6 ಮಂತ್ಸ್ ನಮಗೆ ಐ ಟಿಯಲ್ಲಿ ಇದ್ದಾಗ ಹೇಳೋರು 6 ಮಂತ್ಸ್ ಒಂದು ಎಲ್ಲರೀಗ ಆಲ್ಮೋಸ್ಟ್ ಎಲ್ಲರೂ ಪ್ರೈವೇಟ್ ಜಾಬ್ಸೇ ಮಾಡೋದು, 6 ಮಂತ್ಸು ಒಂದು ಬ್ಯಾಕಪ್ ಅಂತ ಇಟ್ಕೋಬೇಕು. ಜಾಬ್ ಹೋಯ್ತು ಅದು ಹೋಯ್ತು ಅಂದರೆ ಆ 6 ಮಂತ್ಸಿಂದ ನೋಡ್ಕೊತಾ ಇರೋದು, ಅಷ್ಟರೊಳಗೆ 6 ಮಂತ್ಸಲ್ಲಿ ಇನ್ನೊಂದು ಏನೋ ಒಂದು ಸಿಕ್ಕುತ್ತೆ. ಈ ಥರದ್ದೆಲ್ಲ ನಮ್ಮನ್ನು ನಾವು ಫಸ್ಟು ಎಲ್ಲಿ ಏನಾದರೆ ಯಾವ ಭಯ ಪಡ್ತೀವಿ, ಏನಾದರೆ ನಮಗೆ ದುಃಖ ಆಗುತ್ತೆ ಅಂತ ಅನ್ಕೊತೀವೋ ಫಸ್ಟ್ ಅದಕ್ಕೆ ಪ್ರಿಪೇರ್ ಆಗಿಬಿಡಿ. ಇನ್ನೊಂದು ಎಲ್ಲರ ಮೈಂಡ್ಸೆಟ್ಟು ಒಂದೇ ಮೈಂಡ್ಸೆಟ್ಟಲ್ಲಿ ಹೋಗೋದು, ಗೆದ್ದೇ ಬರ್ತೀವಿ ಅಂತ, ಗೆದ್ದು ಖುಷಿ ಸೆಲೆಬ್ರೇಷನ್ ಅಷ್ಟಕ್ಕೆ ಮಾತ್ರ ರೆಡಿ ಇರ್ತಾರೆ. ಅದು ಆಗಲಿಲ್ಲ, ಫೇಲ್ಯೂರ್ ಆಯಿತು ಅಂದರೆ ಅದಕ್ಕೆ ರೆಡಿ ಇರಲ್ಲ. ಸೊ ಯಾವಾಗಲೂ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಎರಡೂ ಇರಬೇಕು. ಸೊ ಓಕೆ ಹಿಂಗಾದರೆ ಸರಿ, ಆಗಲಿಲ್ಲ ಅಂದರೆ ಸೊ ಅದಕ್ಕೂ ಮುಂಚೆನೇ ರೆಡಿ ಆದರೆ ಇಷ್ಟು ಭಯಪಡೋ ಅವಶ್ಯಕತೆನೇ ಇಲ್ಲ, ಇಷ್ಟು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ನಂಗೆ ಅನಿಸುತ್ತೆ. ಆಮೇಲೆ ಅವ್ರವ್ರ ಪ್ಯಾಷನ್ಸ್ನ ಫಾಲೋ ಮಾಡಿದ್ರೆ ಏನಾಗುತ್ತೆ ಅಂದರೆ ಆ ಎಕ್ಸ್ಪೀರಿಯನ್ಸೇ ಬೇರೆ ಸರ್. ಅದು ನಿಮ್ಮನ್ನ ಯಾವಾಗಲೂ ಒಂಥರ ಹೆಂಗಾಗಿಡುತ್ತೆ, ನಿಮ್ಮ ಥಿಂಕಿಂಗ್ ಹೆಂಗಾಗಿರುತ್ತೆ. ಆಮೇಲೆ ಬ್ರಾಡ್ ಮೈಂಡೆಡ್ ಇರ್ತೀವಿ. ಮನೇಲಿ ಮುಂಚೆಲ್ಲ ಮನೆಯಲ್ಲೇ ಇದ್ರೆ ಏನಾಗುತ್ತೆ, ನೀವು 3-4 ಜನ ನಾವೇ ಜಗಳಾಡೋದು, ಒಳ್ಳೇದು ಕೆಟ್ಟದ್ದು ನಾವೇ ಇರ್ತೀವಿ. ಸೊ ಯಾವಾಗ ನಾವು ಹೊರಗಡೆ ಹೋಗಿ ಹೊರಗಿನ ಪ್ರಪಂಚ ನೋಡ್ತೀವಿ, ಅಯ್ಯೋ ಅಲ್ಲೆಲ್ಲ ಹಂಗಿತ್ತು ಅವರೆಲ್ಲ ಹಂಗೆ ಬದುಕ್ತಾ ಇದ್ದಾರೆ, ನಾವಿಷ್ಟಿದ್ದು ಹಿಂಗೆ ಮಾಡ್ತೀವಲ್ಲ ಅಂತ. ಮನೇಲಿ ಯಾರನ್ನ ಅಂದ್ರೂ ಲೈಟಾಗಿ ಇರಲಿ ಬಿಟ್ಟು ಅಂದರೆ ನಮ್ಮಲ್ಲಿ ಆ ಚೇಂಜಸ್ಸು ಬರುತ್ತೆ. ನಾನು ಮೌಂಟೇನ್ಸಲ್ಲೆಲ್ಲ ಓಡಾಡ್ದಾಗ ಈಗ 10 ಮಂತ್ಸು ಅವ್ರು ನಿಜವಾಗ್ಲೂ ಸರ್ ಅವ್ರ ಲೈಫ್ಗಳು ತುಂಬ ಟಫ್ ಇದೆ. ಅಲ್ಲಿ ಎಷ್ಟೋ ಹುಡುಗರನ್ನ ನಾನು ಕೇಳಿದ್ದೀನಿ, 20s ಇರೋ ಹುಡುಗರನ್ನ, ಏನು ಓದಿದ್ದೀರಾ ಏನು ಅಂತಂದರೆ, ಅಯ್ಯೋ ನಾವು ಓದ್ಬಿಟ್ಟು ಏನು ಮಾಡೋದು ಮೇಡಮ್, ಇಲ್ಲೇನು ನಮಗೇನು ಆಪರ್ಚುನಿಟಿ ಆ ಥರದ್ದೇನೇ ಇಲ್ಲ, ಈ ಥರದ್ದೇನೋ ಕಾರ್ ಡ್ರೈವ್ ಮಾಡ್ಕೊಳ್ಳೋದು, ಅದು ಚಿಕ್ಕ ಅಂಗಡಿ ಇಟ್ಕೊಳ್ಳೋದು ಆ ಥರ. ಸೊ ಅವ್ರಿಗೆ ಅಷ್ಟೇ ಗೊತ್ತಿರೋದು. ಅವ್ರು ಈ ಕಡೆ ಬಂದೇ ಇಲ್ಲ ಸರ್, ಅವರು ನಮ್ಮ ಮೇನ್ಲ್ಯಾಂಡ್ ಈ ಕಡೆ ಬಂದೇ ಇಲ್ಲ. ಅವರು ಡೆಲ್ಲಿವರೆಗೇ ಅವರು ಕಟ್ಟು. ಈಗ ಸೌತ್ ಅವರು ಇವರು ಡೆಲ್ಲಿವರೆಗೂ ಇಲ್ಲಿಗೆ ಕಟ್ಟಿವರು, ಸೌತ್ ಅವರು ಆ ಕಡೆ ಹೋಗಿಲ್ಲ, ಅವರು ಈ ಕಡೆ ಜಾಸ್ತಿ ಬಂದಿಲ್ಲ. ನಾನು ಎಲ್ಲರೂ ಕೊನೆಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಪ್ಲೀಸ್ ಬನ್ನಿ ನಮ್ಮ ದೇಶ, ನಮ್ಮ ಸ್ಟೇಟಿಗೆ ಬನ್ನಿ, ನಾವು ಊಟ ನೋಡಿ, ನಮ್ಮ ಜಾಗಗಳು ನೋಡಿ, ಆ ಥರದ್ದೆಲ್ಲ ಟೇಸ್ಟ್ ಮಾಡಿ ಊಟಗಳೆಲ್ಲ ಅಂತ. ಸೊ ಈ ಥರದ್ದೆಲ್ಲ. ಸೊ ಹಂಗಾಗಿ ಪ್ಯಾಷನ್ನ ಬಿಲ್ಕುಲ್ ಅದನ್ನು ಕಟ್ಬಿಟ್ಟು ಬಿಸಾಕಬಾರ್ದು ಅಂತ ನಾನು ಹೇಳಿ, ಅದೇನೇ ಇರಲಿ ಅದು ಮಾಡ್ತಾ ಇರಬೇಕು. ಆ ಥರ ಅದೇ ಇನ್ಶೂರೆನ್ಸ್ ಅಂತ, ಹೆಲ್ತ್ ಇನ್ಶೂರೆನ್ಸ್ ಅಂತ ಹೆಂಗೆ ಮಾಡಿಸ್ಕೊತೀವಿ ಆ ಥರ ಪ್ಯಾಷನ್ಗೂ ಅಷ್ಟೇ 6 ತಿಂಗಳಿಗೆ ಒಂದ್ಸಲ ಎಂಟೈರ್ ಫ್ಯಾಮಿಲಿ ತೊಗೊಂಡು ಒಂದು ಟ್ರಾವೆಲ್ಗೆ ಹೋಗಿ, ಯಾವುದೋ ಒಂದು ಪ್ಲೇಸ್ಗೆ, ಒಂದು ಸ್ಟೇಟ್ಗಂತ ಹೋಗಿ, ಎಲ್ಲೋ ಹೋಗಿ. ತುಂಬ ಆಡಂಬರ, ತುಂಬ ಖರ್ಚಂತ ಹೋಗಬೇಡಿ. ಎಷ್ಟು ಈಗಂತೂ ಟ್ರೈನಲ್ಲಿ ಹೋದ್ರಂತೂ ಇನ್ನೂ ಖರ್ಚು ಕಡಿಮೆ ಸರ್. ಹೋಗಿ ಹೋಗ್ತಾ ಅಭ್ಯಾಸ ಆಗುತ್ತೆ. ಸ್ವಲ್ಪ ಕಷ್ಟ ಆದ್ರೂ ಅಭ್ಯಾಸ. ಅಯ್ಯೋ ನಮ್ಗೆ ಅಲ್ಲಿ ಊಟ ಸರಿ ಹೋಗಲ್ಲಪ್ಪ. ನಮ್ಮ ಸೌತವ್ರು ಆ ಕಡೆ ಬಂದ್ರಂತೂ ನಾರ್ತ್ ಫುಡ್ ತಿನ್ನೋಕೆ ನನಗೆ 10 ತಿಂಗಳು ತುಂಬ ಕಷ್ಟ ಆಯ್ತು ಈ ಸಲ. ಇರಲ್ಲ, ಬಟ್ ಊಟಕ್ಕಂತ ಹೋಗಿರ್ತೀವ ನಾವಲ್ಲಿ. ಸ್ವಲ್ಪ ನಾವು ಒಂದು ವಾರಕ್ಕೆ ಹೋಗ್ತೀವಿ ಅಂದರೆ ಏನೋ ಒಂದು ಫುಡ್ಡನ್ನು ಕ್ಯಾರಿ ಮಾಡ್ತಾರೆ. ಸೊ ಆ ಥರ ಇದನ್ನು ಒಂದು ರೊಟೀನ್ ಮಾಡ್ಕೋಬೇಕು ಅವ್ರ ಲೈಫಲ್ಲಿ ಅಂತ ನಾನು ಹೇಳೋದು. ಸೊ ಯಾಕಂದರೆ ಪ್ರವಾಸ ತುಂಬ ಕಲಿಸುತ್ತೆ ಸರ್. ನೀವು ಆ ಥರ ಕಲ್ತಿರುವಂಥ ಒಂದು ಪಾಠನ ಹೇಳ್ಬೋದಾ? ಅಂದರೆ ನೀವು ಈ ಪ್ರವಾಸ ಮಾಡದೇ ಇದ್ದರೆ ನನಗೆ ಇದು ಅರ್ಥ ಆಗ್ತಿರ್ಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಈ ನಾನ್ ವೆಜಿಟೇರಿಯನ್ ಬಗ್ಗೆ ಏನಂತ ಒಂದು ಇದು ಇಲ್ಲ, ಏನಂತಾರೆ ಅದಕ್ಕೆ ರಿಸರ್ವೇಷನ್ಸ್ ಇಲ್ಲ. ನಿಮಗೆ ಏನು ಬೇಕು ಆದರೂ ಕೆಲವೊಂದು ಇತ್ತು ನನಗೆ. ಈ ಕೆಲವೊಂದು ಫುಡ್ ಬಗ್ಗೆ ನನಗಿತ್ತು, ಇದನ್ನೆಲ್ಲ ಹೆಂಗೆ ತಿಂತಾರಪ್ಪ ಅಂತ ಅನ್ನೋ ಥರ ಇತ್ತು. ಬಟ್ ನಾನು ಯಾವಾಗ ಯುರೋಪ್ ಹೋಗಿ ನಾನು ಬಂದೋ, ಅಲ್ಲೆಲ್ಲ ತಿನ್ನೋದು ನೋಡಿದ್ನೋ, ಆಮೇಲೆ ನನಗೆ ಅನ್ನಿಸ್ತು ನಮ್ಗೆ ಹೇಗಿದು ಅವ್ರಿಗೆ ಅದು ಹಾಗೆ. ಸೊ ನನಗೆ ಆ ಒಂದು ಸಣ್ಣ ರಿಸರ್ವೇಷನ್ 10% ರಿಸರ್ವೇಷನ್ ಇತ್ತು ನನಗೆ, ಅದನ್ನು ಮಾತ್ರ ತಿನ್ನಬಾರ್ದಪ್ಪ ಅನ್ನೋ ಥರ ಇತ್ತು. ನನಗೆ ಆ ರಿಸರ್ವೇಷನ್ ಕೂಡ ಹೋಗಿ, ಈಗ ನೀವು ಏನಾದರೂ ತಿನ್ನಿ, ನನಗೇನು ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಟು ಮೀ, ನಿಮ್ಮ ಇಷ್ಟ. ಸೊ ಅದು ನಂಗೆ ಭಾಳ ಖುಷಿ ಆಯಿತು. ಆ ಥರ ನಿಮ್ಮಲ್ಲಿ ನೀವು ಏನು ಕಲ್ಕೊಂಡ್ರಿ? ನಾನು ಅದೇ ಸರ್, ನನಗೆ ಯಂಗ್ಸ್ಟರ್ಸ್ಗೆ ಹೇಳೋದು, ಈಗಿನ ಹುಡುಗರಿಗೆ ಇವ್ರು ಏನು ಹೇಳಿ, ನಾನು ಬೇರೆ ಹುಡುಗರ ಬಗ್ಗೆ ಹೇಳಲ್ಲ. ನಮ್ಮ ಮನೇಲೇ 2 ಹುಡುಗರು ಇದ್ದಾವೆ, ನಮ್ಮ ಅಕ್ಕನ ಮಕ್ಕಳಿದ್ದಾರೆ. ದೊಡ್ಡವನು ಏನೇ ಹೇಳಿದ್ರು ನಂಬಲ್ಲ ಜಲ್ದಿ. ಅಯ್ಯೋ ನೀವು ಅದು ಬಿಡು, ಅದೆಲ್ಲ ಸುಳ್ಳು, ನೀನೇನು ನೋಡಿದೀಯಾ ಮಾಡಿದೀಯಾ ಆ ಥರ ಏನು ನಂಬಬೇಡಿ. ನಮ್ಮ ಪುರಾಣಗಳನ್ನೆಲ್ಲ ಸುಮ್ಮನೆ ಒಂದ್ಸಲ ಕೇಳಿಸ್ಕೊಳ್ಳಿ. ಈಗೆಲ್ಲ ಆಡಿಯೋ ಬುಕ್ಸ್ ಬಂದಿದೆ ಸರ್, ರಾಮಾಯಣ ಆಗ್ಬೋದು, ಮಹಾಭಾರತ ರಹಸ್ಯಗಳು ಅಂತ ಕಾರ್ಯಕ್ರಮ ಇದೆ. ಹಾಂ ಸರ್. ಸೊ ಆ ಥರ ಕೇಳಿಸ್ಕೊಳ್ಳಿ. ಅದರಲ್ಲಿ ನೋಡಿ ಸರ್, ಕೆಲವರು ವರ್ಷಾನುಗಟ್ಲೆ ತಪಸ್ಸು ಮಾಡಿ ಒಂದೇನೋ ವಿದ್ಯೆನ ಪಡೆಯೋಕ್ಕೆ ಅವ್ರು ಅಷ್ಟೆಲ್ಲ ಮಾಡಿರ್ತಾರೆ. ನೀವೇನು ಮಾಡ್ತಾ ಇದ್ದೀರಾ? ನಾನು ಎಲ್ಲರಿಗೂ ಹೇಳೋದೊಂದು, 6 ಮಂತ್ಸ್ ಏನೋ ಮಾಡಬೇಕಾ 6 ಮಂತ್ಸ್ ಪ್ರಯತ್ನ ಮಾಡಿ. ಅದ್ರ ಮೇಲೆ ಅದಾಗಿಲ್ಲ ಅಂದರೆ ಬಿಡಿ. 2 ದಿನ ಮಾಡೋದು, ಅಯ್ಯೋ ಇದು ನನ್ನ ಕೈಲಾಗಲ್ಲ ಅಂದರೆ ಇಲ್ಲಿ ಸ್ಟ್ರಾಂಗ್ ಇಲ್ಲ ಸರ್, ಇಲ್ಲಿ ವೀಕ್ ಆಗ್ತಾ ಇದ್ದಾರೆ. ಮೆಂಟಲಿ ವೀಕ್ ಇದೆ ಈಗಿನ ಜನ್ರೇಷನ್. ಇಲ್ಲೊಬ್ರು ಇದ್ದಾರೆ ಬಿಟ್ಟರೆ ಇಲ್ಲಿ ವೀಕ್ ಮಾಡ್ಕೊತಾ ಇದ್ದಾರೆ. ಅದು ಮಾಡಬಾರ್ದು. ಎಲ್ಲದನ್ನು ನಂಬಲ್ಲ ಅನ್ನೋದು ಅದು ತುಂಬ ದೊಡ್ಡ ತಪ್ಪು.
ಅದನ್ನು ಎಕ್ಸ್ಪ್ಲೋರ್ ಮಾಡಿ. ನಾನು ಅಷ್ಟು ಜಲ್ದಿ ನಂಬಲ್ಲ ಸರ್ ಯಾವುದು, ನಾನು ತುಂಬ ಹಠಮಾರಿ ಮುಂಚೆ ಎಲ್ಲ ಪ್ರತಿಯೊಂದು ನಂಬ್ತಾ ಇರಲಿಲ್ಲ. ಈಗ ನಾನು ಸ್ವಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಲ್ಲ, ಈಗ ಗೊತ್ತಾಗ್ತದೆ. ಆಮೇಲೆ ಈಗಿನ ಜನ್ರೇಷನ್ಗೆ ಹೇಳ್ತಾ ಇರೋದು ಮೌಂಟೇನ್ಸ್ಗೆ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಏಜ್ ಹುಡುಗರು ಅಲ್ಲಿ ಏನು ಸಫರ್ ಮಾಡ್ತಾ ಇದ್ದಾರೆ ನೋಡಿ. ಚಿಕ್ಕ ಹುಡುಗರು ಸರ್, ಒಂದು ಚಿಕ್ಕ ಹುಡುಗ ಅವನು ಒಂದು 10th ಇರಲ್ಲ, ನಾನು ಲಗೇಜ್ ಇಟ್ಟು ಸ್ವಲ್ಪ ಅಲ್ಲೆಲ್ಲೋ ಹೋಗಿ ಬರ್ತೀನಿ, ಸ್ವಲ್ಪ ತುಂಬ ಹತ್ಸೋದಿತ್ತು, ನಾನು ಲಗೇಜ್ ಇಟ್ಕೊಂಡಿರೋ ಬರ್ತೀನಿ, ಅಯ್ಯೋ ಸ್ವಲ್ಪ ಜಲ್ದಿ ಬಂದುಬಿಡಿ, ನಾನು ಅಲ್ಲಿಗೆ ಹೋಗಿ ಮನೆಗೆ ಹೋಗಬೇಕು. ಹಂಗೆ ಬಂದಮೇಲೆ ಹೇಳ್ತಾನೆ, ಜಲ್ದಿ ನಾನು ಮನೆಗೆ ಹೋಗಿ ಅಡುಗೆ ಮಾಡಬೇಕು ಅಂತ. 10ನೇ ಕ್ಲಾಸ್ ಓದೋ ಹುಡುಗ, ಚಿಕ್ಕದು ಮತ್ತೆ ಅದು. ಏನು ಅಡುಗೆ ಮಾಡ್ತೀನಿ? ರೈಸ್ ಮಾಡ್ತೀನಿ, ನಾನು ಬರ್ತೀನಿ ನಡಿ ಊಟಕ್ಕೆ ಅಂತ ಹೇಳಿದೆ ನಾನು. ಅಂದರೆ ಆ ಹುಡುಗನಿಗೆ ಆ ರೆಸ್ಪಾನ್ಸಿಬಿಲಿಟಿ ನೋಡಿ ಎಷ್ಟಿದೆ. ಯಾಕೆಂದರೆ ಅವ್ರ ಅಮ್ಮ ಹೊಲಕ್ಕೆ ಹೋಗ್ತಾಳಂತೆ, ಇದು ಆಗಿದ್ದು ಉತ್ತರಾಖಂಡಲ್ಲಿ ನಾನು. ಸೊ ಹಂಗೆ ಆ ಚಿಕ್ಕ ವಯಸ್ಸಲ್ಲಿ ಆ ಮಕ್ಕಳಿಗೆ ಆ ರೆಸ್ಪಾನ್ಸಿಬಿಲಿಟಿ, ಎಕ್ಸ್ಪೋಜರ್ಸ್ ಕಡಿಮೆ, ದುಡಿಯೋದಕ್ಕೆ ಆಪ್ಷನ್ಸ್ ಇಲ್ಲ ಅವ್ರ ಹತ್ರ. ಚಿಕ್ಕದ್ರಲ್ಲೇ ಮಾಡ್ಕೋಬೇಕು, ಗೆಲ್ಲಿಬೇಕು ಅದರಲ್ಲೇ. ಸೊ ಈಗಿನ ಜನ್ರೇಷನ್ ಇಲ್ಲೇ ನಮ್ಗೆ ಇಷ್ಟು ಆಪ್ಷನ್ಸ್ ಇದೆಲ್ಲ, ಸಿಟಿಯವರು ಇಲ್ಲೆಲ್ಲ ಹೋಗಿ ಅಲ್ಲಿ ಹೋಗಿ ನೋಡಲಿ ಅಲ್ಲಿ ಪ್ರಾಬ್ಲಮ್ಸ್ ಏನು ಅಂತ. ಹಂಗಂದರೆ ಅವ್ರ ಕರ್ಮ ಅವ್ರು ಹಂಗಿದ್ದಾರೆ, ಇಲ್ಲಿ ನಮಗೇನು ಆರಾಮಾಗಿದೆ ಅಲ್ಲ ಅಂತ ಕೆಲವ್ರು ಮಕ್ಳು ಅಂತಾರೆ. ಇದೇ ಇಲ್ಲ, ಅದು ಸೆಕೆಂಡ್ರಿ ಆಗುತ್ತೆ. ಫಸ್ಟ್ ತಿಳ್ಕೋಬೇಕು. ಸೊ ನಮ್ಮ ಮೆಂಟಲಿ ನಾವು ಸ್ಟ್ರಾಂಗ್ ಮಾಡ್ಕೋಬೇಕು, ಅದು ಒಂದಿರುತ್ತೆ ಸರ್. ವಂಡರ್ಫುಲ್. ಹೀಗೆ ಪ್ರವಾಸ ಸಾಕಷ್ಟು ಪಾಠಗಳನ್ನ ಕಲಿಸುತ್ತೆ ಮತ್ತು ಸಾಕಷ್ಟು ಬ್ರಾಡ್ ಮೈಂಡೆಡ್ ಮಾಡುತ್ತೆ ನಿಮಗೆ. ಆಮೇಲೆ ನನ್ನಲ್ಲಿ ನನಗೆ ಚೇಂಜಸ್ಸು ಅಂತಂದರೆ, ನಾನು ತುಂಬ ಮುಂಚೆ ಕೋಪಿಸ್ತೆ, ಚಿಕ್ಕಕ್ಕೆ ಕೋಪ ಬಂದುಬಿಡೋದು ಸ್ವಲ್ಪ ಆ ಥರದ್ದೆಲ್ಲ ಚೇಂಜಸ್ ಆಗಿದೆ. ಈಗ ತುಂಬ ಕಾಮ್ ಆಗಿದ್ದೀನಿ ಇವಾಗ. ಮೊದಲು ತುಂಬ ಕೋಪ ಬರೋದು ಎಲ್ಲ ವಿಷಯಕ್ಕೂ. ನಾನು ಅಂದ್ಕೊಂಡಂಗೆ ಪ್ಲ್ಯಾನ್ ಥರ ಹೋಗಿಲ್ಲ ಅಂದರೆ ಈಗ ನನ್ನನ್ನು ನಾನೇ ಸಮಾಧಾನ ಮಾಡ್ಕೊಳ್ಳೋದು. ಸೊ ಈ ಥರ ತುಂಬ ಚೇಂಜಸ್ ಆಗಿದೆ ಸರ್. ನಾವು ಜನಗಳು ನೋಡೋ ರೀತಿ, ಆಮೇಲೆ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋ ರೀತಿ, ಆಮೇಲೆ ಈಗ ಯಾರಾದರೂ ಏನನ್ನಂದ್ರೆ ಲೈಟಾಗಿ ತೊಗೊಳ್ಳೋದು. ಈಗ ಆಯ್ತು ಬಿಡು, ನೀನೇ ಸರಿ ಅನ್ನೋದು. ಸೊ ಆ ಥರ ನೇಚರ್ ಎಲ್ಲ ತುಂಬ ಚೇಂಜಸ್ ನನ್ನಲ್ಲಾಗಿದೆ ಸರ್ ಆ ಥರ. ಆಮೇಲೆ ಥಿಂಕಿಂಗ್ ಬ್ರಾಡ್ ಆಗಿದೆ. ಎಕ್ಸಾಕ್ಟ್ಲಿ. ಮತ್ತೆ ಒಂದು 5-6 ತಿಂಗಳ ನಂತರ ಭಾರತೀಯರು ತಮ್ಮ ಬೈಕಲ್ಲ, ಈ ಸಲ ಅವರು ಕ್ಯಾರವಾನ್ ತೊಗೊಂಡು ದೇಶವನ್ನು ಸುತ್ತುವಂಥ ಪ್ಲ್ಯಾನ್ ಮಾಡಿದ್ದಾರೆ. ಅವರಿಗೆ ಶುಭ ಹಾರೈಸ್ತೀನಿ. ಒಳ್ಳೆಯದಾಗಲಿ ಭಾರತೀಯವರೇ. ಇಡೀ ದೇಶ ನೋಡಿದ್ರೆ ಮತ್ತೊಂದು ಸಲ ನಾವು ಸಿಗೋಣ, ಮತ್ತೆ ನಿಮ್ಮ ಅನುಭವಗಳನ್ನ ನೀವು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಜೊತೆ ಮಾತಾಡಿದ್ದು ನನಗೆ ನಮ್ಮ ಜಾಗ್ರಫಿ, ನಮ್ಮ ಹಿಸ್ಟ್ರಿ, ನಮ್ಮ ಕಲ್ಚರ್ ಜೊತೆಗೆ ನಮ್ಮ ಮನುಷ್ಯನ ಬಿಹೇವಿಯರ್ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನ ತುಂಬ ಚೆನ್ನಾಗಿ ಹೇಳಿದ್ರಿ. ನೀವು ಹೇಗೆ ಅದನ್ನು ಅಡಾಪ್ಟ್ ಮಾಡ್ಕೊಂಡ್ರಿ ಮತ್ತು ನಾವೆಲ್ಲ ಹೇಗೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಗೌರಿ ಶಕ್ಕಿ ಸ್ಟುಡಿಯೋದ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ, ವಿಶೇಷವಾಗಿ ಸಂಚಾರಿ ನೋಡುವಂಥ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ, ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಆಲ್ ದಿ ಬೆಸ್ಟ್ ಆ್ಯಂಡ್ ವಿಶ್ ಯು ಸ್ಪೀಡಿ ರಿಕವರಿ, ಬೇಗ ಹುಷಾರಾಗಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದು ಬೈಕರ್ ಭಾರತೀಯವರೊಂದಿಗಿನ ಸಂದರ್ಶನ. ಬೈಕರ್ ಭಾರತೀಯವರು 15 ರಾಜ್ಯಗಳನ್ನ ನಮ್ಮ ದೇಶದಲ್ಲಿ ನೋಡಿದ್ದಾರೆ. 1,00,000 ಕಿಲೋಮೀಟರ್ ತಮ್ಮ ಬೈಕಲ್ಲಿ ಓಡಾಡಿದ್ದಾರೆ ಮತ್ತು ನಮ್ಮ ದೇಶದ ಬೇರೆ ಬೇರೆ ಭಾಗಗಳನ್ನ ಅವರು ನೋಡಿದ್ದಾರೆ. ಆದರೆ ಸಣ್ಣ ಒಂದು ಅಪಘಾತದಿಂದಾಗಿ ಸಣ್ಣ ರಿಲ್ಯಾಕ್ಸೇಷನ್ನಲ್ಲಿದ್ದಾರೆ. ಈಗ ಮತ್ತೆ ಶುರು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಶನ ನಿಮಗೆ ಏನು ಅನ್ನಿಸ್ತಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಬೈಕ್ ಬಗ್ಗೆ ನಿಮ್ಮ ಪ್ಯಾಷನ್ ಇದ್ದರೆ, ಅದು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅದನ್ನು ದಯವಿಟ್ಟು ತಿಳಿಸಿ. ಯಾಕೆಂದರೆ ಬೈಕ್ ಅನ್ನೋದು ನನಗೆ ತುಂಬ ಇಷ್ಟ. ಬಟ್ ಅನಿವಾರ್ಯ ಕಾರಣಗಳಿಂದ ಬೈಕನ್ನು ಬಿಡಬೇಕಾಗಿದೆ. ಈಗ ಬೈಕೇ ಇಲ್ಲ ನನ್ನ ಹತ್ರ. ಬೆಂಗಳೂರು ಟ್ರಾಫಿಕ್ ಕೂಡ ನಿಮಗೊಂದು ಕಾರಣ, ಏನು ಓಡ್ಸೋಕೆ ಅಷ್ಟೊಂದು ಇಷ್ಟ ಬರಲ್ಲ. ಬಟ್ ಹೊರಗಡೆ ಹೋದರೆ ಇಷ್ಟ ಈಗಲೂ ಕೂಡ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ಮಾಡ್ತಾ ಇರಿ ಸಂಚಾರ. ನಮಸ್ಕಾರ.